ಓಕೆ ಅಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದೇನಪ್ಪ ಇದು ಎಲ್ಲೋ ನೋಡ್ದಂಗಿದೆ ಲೊಕೇಶನ್ನು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಹೌದು, ಇದು ಬಂದ್ಬಿಟ್ಟು ನಮ್ಮ ಶೆಡ್ ಮುಂದ್ಗಡೆ ಇರೋಂಥ ಬೆಟ್ಟನ ಯಾವಾಗಲೂ ತೋರಿಸ್ತಾ ಇದ್ದೆ ಅಲ್ವಾ, ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ. ಅಲ್ಲಿ ಎಲ್ಲಿಗೋ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊತಾ ಇದ್ದೀರಾ. ಇಲ್ಲಿ ಬಂದ್ಬಿಟ್ಟು ಬಿಸ್ಕೆಟ್ ಹಾಕ್ತಾ ಇದ್ದೀನಿ ನಾಯಿ ಮರಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ನೋಡಿ, ಈ ಡಿಸೈನ್ ಬ್ಲೌಸು, ಇನ್ನೊಂದು ಬ್ಲೌಸು ಎಲ್ಲನೂ ಅವತ್ತು ಹಿಂದಿನ ದಿನ ನೈಟ್ ಎಲ್ಲನೂ ನಿದ್ದೆನೇ ಇರಲಿಲ್ಲ. ಕಂಪ್ಲೀಟು ನಿದ್ದೆನೇ ಮಾಡಲಿಲ್ಲ ಬೆಳಗ್ಗೆವರೆಗೂ. 6 o'clock ಹೋಗಿ ಮಲ್ಕೊಂಡು ಒಂದು 7ಗೆ 1 hour ಆದರೂ ಇರಲಿ ಅಂತ ಹೇಳ್ಬಿಟ್ಟು ಎದ್ದಿದ್ದಂಥದ್ದು. ಇವಾಗ ತೋರಿಸಿದಂಥ ಬ್ಲೌಸ್ಗಳೆಲ್ಲನೂ ಸ್ಟಿಚ್ ಮಾಡಿದೆ. ಸ್ಟಿಚ್ ಮಾಡಿ ಮತ್ತೆ ರೆಡಿಯಾಗಿ ಇವಾಗ ಹಬ್ಬಕ್ಕೆ ಊರಿಗೆ ಅಂತ ಹೇಳಿಬಿಟ್ಟು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ, ಯಾರೆಲ್ಲ ಬಂದರು, ನಾವು ಯಾವ ಥರ ಹಬ್ಬ ಮಾಡಿದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ತುಂಬಾ ಚೆನ್ನಾಗಿರುತ್ತೆ. ಇದು ಹಬ್ಬದ ಹಿಂದಿನ ದಿನ ನಾನು ಮನೆಗೆ ಹೋದೆ ಅಲ್ವಾ, ಅವತ್ತು ಸೋಮವಾರ ಹೋಗಿದ್ದಿದ್ದು. ಭಾನುವಾರನೇ ಹೋಗಬೇಕಾಗಿತ್ತು, ಆದರೆ ಆಗಲಿಲ್ಲ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ. ಸೋಮವಾರ ಹೋಗಿದ್ದು. ನೋಡಿ, ಈ ಥರ ತರಕಾರಿನೂ ಸ್ವಲ್ಪ ಬೇಕು ಅಂತ ಸರಿ ಹಾಗೆ ತಗೊಂಡು ಬಂದಿದ್ದೀನಿ ಇವಾಗಲೇ. ಸೋಮವಾರ ಬಂದ್ಬಿಟ್ಟು ಆವಣಿನಲ್ಲಿನೂ ಹಬ್ಬ ಇತ್ತು. ಅಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕವರು ಅತ್ತೆ ಮನೆ ಎಲ್ಲನೂ ಅಲ್ಲೇ ಇರೋದು. ಅವರು ಅಲ್ಲಿ ಹಬ್ಬನ ಮಾಡ್ತಾಯಿದ್ರು. ಸರಿ, ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ಚಿಕ್ಕವನ್ನ ನಾನು ನನ್ನ ದೊಡ್ಡ ಮಗ ಬಂದ್ವಿ. ಇನ್ನು ಮನೆ ಹತ್ರ ಕೆಲಸ ಇರತ್ತಲ್ವ, ನನ್ನನ್ನು ಬಿಟ್ಬಿಡು ಮತ್ತೆ ಹೋಗು ನೀನು ಅಂತ ಹೇಳಿಬಿಟ್ಟು ಬಂದಿದ್ದಾಯಿತು. ನಾನು ನಾವು ಬರೋಷ್ಟೊಳಗೆ ನಮ್ಮಪ್ಪ ನೀರು ಹಿಡಿತಾಯಿದ್ರು. ಹಾಗೆ ನಮ್ಮಮ್ಮ ಎತ್ಕೊಂಡೋಗಿ ನೀರು ಎಲ್ಲೆಲ್ಲಿ ಬೇಕೋ ಅಲ್ಲಿ ತುಂಬಿಸ್ಕೊಂಡು ಬರ್ತಾಯಿದ್ರು. ಮತ್ತು ನನ್ನ ಮಗ ಮತ್ತು ನಮ್ಮ ಅಪ್ಪ ಅವರು ಹೋಗಿ ಅಕ್ಕಿ ಹಿಟ್ಟನ್ನ ಹಾಕ್ಸ್ಕೊಂಡು ಬಂದರು. ಸ್ವಲ್ಪ ಹೊತ್ತು ಅವರು ಅಕ್ಕಿ ಹಿಟ್ಟು ಹಾಕ್ಸ್ಕೊಂಡೋಗಿ ಬರೋಷ್ಟೊಳಗೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಅವತ್ತು ಹಿಂದಿನ ದಿನ ನೈಟೆಲ್ಲನೂ ನಿದ್ದೆನೇ ಇರಲಿಲ್ವಲ್ಲ, ಅದಕ್ಕೋಸ್ಕರ ಮಲ್ಕೊಂಬಿಟ್ಟಿದ್ದೆ. ಇನ್ನು ಅಕ್ಕಿ ಹಿಟ್ಟು ಹಾಕ್ಸ್ಕೊಂಡು ಬಂದಮೇಲೆ ನನ್ನ ಮಗನೂ ಹೋಗಿದ್ದ ಆವಣಿ ಹತ್ರ. ಅದು ಸ್ವಲ್ಪ ದೂರನೇ ಇರೋದು. ಮತ್ತು ನಾನು ಎದ್ದು ಕಾಫಿ ಕುಡಿದು ಮತ್ತು ನಮ್ಮಮ್ಮ ಎಲ್ಲನೂ ಅಡುಗೆ ಎಲ್ಲನೂ ಅವರೇ ಮಾಡಿದರು. ಮತ್ತು ಪಾಕಕ್ಕೆ ಎಲ್ಲನೂ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಾಕ ಎಲ್ಲನೂ ತೆಗೆದು ಇದು ಹಿಟ್ಟೆಲ್ಲ ಹಾಕಿ ನಾನೇ ತಿರುಗಿಸಿದಂಥದ್ದು. ಇನ್ನು ನಾವು 3 ಜನನೇ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವರು 9 ಆ ಥರ ಆಗಿತ್ತು, 9 o'clock ಆ ಥರ. ಆವಾಗ ಬಂದರು. ಅಷ್ಟರಲ್ಲಿ ಕಜ್ಜಾಯನ ಎಲ್ಲನೂ ಮಾಡ್ತಾ ಇದ್ವಿ, ಆವಾಗ ಬಂದರು. ಇನ್ನು ನಮ್ಮ ಅಕ್ಕನ ಮಗನೂ ಇದ್ದಾನೆ, ಎಣ್ಣೆ ಒತ್ತೋಕ್ಕೆ ಅಂತ ಹೇಳ್ಬಿಟ್ಟು ಕಜ್ಜಾಯದಲ್ಲಿ ನಮ್ಮಮ್ಮ ತಟ್ಟು ಕೊಡ್ತಾಯಿದ್ರೆ ನಾನು ಈ ಥರ ಮಾಡ್ತಾಯಿದ್ದೆ. ನೋಡಿ, ಈಗಾಗಲೇ ಅಷ್ಟು ಕಜ್ಜಾಯನ ಸುಟ್ಬಿಟ್ಟಿದ್ವಿ. ಮತ್ತೆ ಬಂದರು. ಬೇಗನೆ ಕಜ್ಜಾಯನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಪಾಕ ತೆಗೆದು ಕಜ್ಜಾಯನ ಮಾಡ್ತಾ ಇದ್ವಿ. ಯಾಕೆ ಅಂದರೆ ಅವಾಗಾದ್ರೂ ನಾವು ಚಿಕ್ಕವರಿದ್ದಾಗ ಈ ಅಕ್ಕಿ ಹಿಟ್ಟನ್ನ ಮಿಷಿನ್ಗೆ ಹಾಕ್ಸ್ಕೊಂಬರ್ತಾ ಇರಲಿಲ್ಲ. ನಮ್ಮಮ್ಮ ಕೂತ್ಕೊಂಡಿದ್ದಾಳೆ ನೋಡಿ, ಅಲ್ಲೇ ಒರಳು ಕಲ್ಲಿದೆ, ಈ ಬೇಸನ್ ಇಟ್ಕೊಂಡಿದ್ದೀವಲ್ಲ ಅಲ್ಲಿ, ಅದರಲ್ಲೇ ಅಕ್ಕಿನ ಎಷ್ಟು ಅಕ್ಕಿ ಹಾಕಿದ್ರೂ ಅಷ್ಟು ಅಕ್ಕಿನೂ ಅಲ್ಲೇ ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಪಾಕ ತೆಗೆದು ಕಜ್ಜಾಯನ ಮಾಡ್ತಾ ಇದ್ದಿದ್ದಂಥದ್ದು. ಇನ್ನೇನು ಕಜ್ಜಾಯ ಮಾಡೋಷ್ಟರೊಳಗೆ ಒಂದು 1 ಗಂಟೆ 12 ಗಂಟೆ ಆ ಥರ ಆಗೋಗ್ತಾಯಿತ್ತು ನೈಟಲ್ಲಿ. ನಾವೆಲ್ಲ ಮಲ್ಕೊಂಡ್ಬಿಡ್ತಾಯಿದ್ವಿ. ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಇರ್ತಾಯಿದ್ಲಲ್ಲ ದೊಡ್ಡಕ್ಕ, ಅವರು ಆ ಥರ ಯಾರು ದೊಡ್ಡವರಿದ್ದರೆ ಆ ಥರ ಅವರು ಇದ್ಕೊಂಡು ಮಾಡ್ತಾ ಇದ್ದಂಥದ್ದು. ಇವಾಗ ನಾನು ನಮ್ಮ ಅಪ್ಪ ಅಮ್ಮ ಕಜ್ಜಾಯನ ಮಾಡ್ತಾ ಇದ್ದೀವಿ. ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಬರಲಿಲ್ಲ. ಇಲ್ಲಾಂದರೆ ಅವರೇನೆ ಕಜ್ಜಾಯ ಸುಡೋದು ಈ ಥರ ಎಲ್ಲ ಕೆಲಸಗಳು ಅವರೇನೆ ಮಾಡ್ತಾಯಿದ್ದಿದ್ದು. ಇನ್ನು ಮಕ್ಕಳು ಮಾತ್ರನೇ ಬಂದಿದ್ದಂಥದ್ದು. ಆವತ್ತು ಅವರಿಗೆ ಹಬ್ಬ ಇತ್ತಲ್ವ ಆವಣಿನಲ್ಲಿ, ಅದಕ್ಕೆ ನಮ್ಮ ಅಕ್ಕ ಅವರು ಆವತ್ತು ಬರಲಿಲ್ಲ. ಬೆಳಿಗ್ಗೆ ಬರ್ತೀರಿ ಅಂತ ಹೇಳ್ಬಿಟ್ಟು ನೈಟಲ್ಲಿ ಅಲ್ಲೇ ಇದ್ದೋಗಿದ್ರು. ಸರಿ ಅಂತೇಳ್ಬಿಟ್ಟು ನಾವು ಈ ಥರ ಕಜ್ಜಾಯ ಎಲ್ಲ ಹೇಗೋ ಬೇಗನೆ ಆಗೋಯ್ತು. ಈ ಥರ ಎಲ್ಲ ಆಗ್ತಾ ಇದೆ. ಕಜ್ಜಾಯ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಹಳೆಯ ನೆನಪುಗಳು ಎಲ್ಲನೂ ನೆನಪಾಗ್ತಾ ಇದ್ದಾವೆ. ಇನ್ನು ಬೆಳಗ್ಗೆಗೆ ಎಲ್ಲರೂ ಇನ್ನು ಬರೋರು ಎಲ್ಲನೂ ಇರುತ್ತೆ. ಯಾವ ಥರ ಎಲ್ಲ ಆಗುತ್ತೆ ಹಬ್ಬ ಎಲ್ಲನೂ, ಹಬ್ಬದ ದಿನ ಪೂಜೆ ಎಲ್ಲ ಯಾವ ಥರ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಅದನ್ನೂ ಆಗಿದ್ದು ಮಾತ್ರ ಶೂಟ್ ಮಾಡಿದ್ದೀನಿ. ನಿಮ್ಗೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರಿ ಇಷ್ಟಪಡೋವರು, ನಾವು ಯಾವ ಥರ ಹಬ್ಬ ಆಚರಣೆ ಮಾಡಿದ್ವಿ ಅಂತ. ಮತ್ತು ಇದು ಬಂದ್ಬಿಟ್ಟು ಹಬ್ಬದ ದಿನ ಬೆಳಗ್ಗೆನೇ ಎಬ್ಬಿಸ್ಬಿಟ್ಟು
ಎದ್ಬಿಟ್ಲು ನಮ್ಮಮ್ಮ. ಅಂದರೆ ಬೆಳಗ್ಗೆನೇ ಅಂದರೆ ಒಂದು 7-6:30 ಆ ಥರ ಆಗಿತ್ತು. ಎಬ್ಬಿಸ್ತಾನೆ ಇದ್ಲು. ಹೋಗಿ ರಂಗೋಲಿ ಹಾಕ್ಬಿಡಮ್ಮ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಎದ್ದು ಬಂದು ನಮ್ಮಮ್ಮ ನೀರೆಲ್ಲ ಹಾಕಿ ಎಲ್ಲನೂ ಇಟ್ಟಿದ್ದು. ಸರಿ ಅಂತೇಳ್ಬಿಟ್ಟು ಇವಾಗ ರಂಗೋಲಿನ ಬಿಡಿಸ್ತಾಯಿದ್ದೀನಿ. ಎಲ್ಲರೂ ಬರೋ ಅಷ್ಟರೊಳಗೆ ಬೇಗನೆ ಅಡುಗೆ ಮಾಡಿ ಇಟ್ಬಿಡಬೇಕು, ಬೇಗ ಮಾಡಿಬಿಡ್ಬೇಕಮ್ಮ ಅಂತೇಳ್ಬಿಟ್ಟು ಇವಾಗ 11 o'clockಗೆಲ್ಲನೂ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದರು. ಎಲ್ಲರೂ ಒಂದೇ ಸಲ ದೇವಸ್ಥಾನದ ಹತ್ರ ಹೋಗಿ ನಂಬ್ಕೊಂಡು ಬರೋ ಅಂಥದ್ದು. ಅದಕ್ಕೋಸ್ಕರ ಬೇಗನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅರ್ಜೆಂಟ್ ಮಾಡ್ತಾಯಿದ್ಲು. ಇಲ್ಲಾಂದರೆ ಯಾವತ್ತೂ ನನ್ನನ್ನು ನಿದ್ದೆ ಎಬ್ಬಿಸ್ತಾ ಇರಲಿಲ್ಲ. ಎಷ್ಟೊತ್ತು ಮಲ್ಕೊಂತ ಬಿಟ್ಬಿಡ್ತಾಯಿದ್ರು. ಫೈನಲ್ಲಾಗಿ ಹೊಸ್ತಿಲಿಗೆ ಎಲ್ಲನೂ ಕುಂಕುಮ ಇಟ್ಟು ಅಲ್ಲಿನೂ ಈ ಥರ ರಂಗೋಲಿ ಎಲ್ಲ ಬಿಡಿಸಿ ಫೈನಲಾಗಿ ರಂಗೋಲಿ ಈ ಥರ ಬಿಡಿಸಿದ್ದೆ. ಈ ರಂಗೋಲಿನ ಬಿಡಿಸಿ ಮತ್ತು ಹೊಸ್ತಿಲಿಗೂ ರಂಗೋಲಿ ಎಲ್ಲ ಹಾಕಿ ಎಲ್ಲನೂ ಈ ಥರ ಎಲ್ಲ ಆಯಿತು. ಮತ್ತು ಅದಾಗಿದ್ದಾದಮೇಲೆ ಹಿಂದೆಯೇ ನೀರೆಲ್ಲನೂ ಕಾಯಿಸಿ ಇಟ್ಟಿದ್ರು. ಹಾಗೆ ಸ್ನಾನನೂ ಮಾಡಿಕೊಂಡು ಬಂದುಬಿಟ್ಟೆ. ನೋಡಿ ಇವಾಗ ಸ್ನಾನ ಎಲ್ಲನೂ ಆಗಿ ಮೊದಲು ಇನ್ನು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಅಡುಗೆ ಕೆಲಸ ಎಲ್ಲನೂ ಬೇಗ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀನೇ ಮಾಡಮ್ಮ ಅಂತ ಹೇಳ್ತಾಯಿದ್ರು. ಇನ್ನು ಎಲ್ಲರೂ ಬರ್ತಾರೆ, ಕ್ವಾಂಟಿಟಿನೂ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ನೀನೇ ಮಾಡಬೇಕು ಎಲ್ಲನೂ, ಅದು ನೀ ಚೆನ್ನಾಗಿ ಮಾಡ್ತೀಯ ಅಂತೇಳ್ಬಿಟ್ಟು ನಿನ್ನ ಕೈಲೇ ಮಾಡಿಸು ಅಂತ ಹೇಳಿದ್ದಾರೆ. ನೀನೇ ಮಾಡಬೇಕು, ನಮ್ಮಪ್ಪ ಹೇಳಿದ್ರಂತೆ ಆಯಮ್ಮ ಚೆನ್ನಾಗಿ ಮಾಡ್ತಾಳೆ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಬಿಡಮ್ಮ, ಅಡುಗೆ ಮಾಡೋದ್ರಲ್ಲಿ ನನಗೆ ಇನ್ನೂ ಖುಷಿ ಅಲ್ವಾ, ಅದಕ್ಕೆ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆ ಕೆಲಸ ಶುರು ಹಚ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಎಲ್ಲನೂ ಆಗ್ತಾಯಿದೆ. ಒಂದೊಂದಕ್ಕೆ ಒಂದೊಂದು ಕಡೆ ಇಟ್ಟು ಅಡುಗೆನ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದರೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಅದು ಬೇಕಾ ಇದು ಬೇಕಾ, ಇದು ಸಾಕು ಅದು ಸಾಕಂತ ಹೇಳ್ತಾ ಇದ್ದರು ನಮ್ಮಮ್ಮ ಅವರು. ಅವರೆಲ್ಲ ಇದು ನೋಡಿ ಈ ಥರ ಎಲ್ಲನೂ ಕಟ್ ಮಾಡಿ, ಇನ್ನು ನಮ್ಮ ಅಪ್ಪನಿಗೂ ಕೊಟ್ಟಿರ್ತಾರೆ ತರಕಾರಿ ಹಚ್ಚೋಕ್ಕೆ ಎಲ್ಲನೂ, ಇನ್ನು ಮಸಾಲೆ ಅರಿಯೋದು ಅದು ಇದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡಿ ಕೊಡೋವಂಥದ್ದು. ಆ ಥರ ಆಗಿ ಆಲ್ಮೋಸ್ಟು ಕೆಲಸ ಎಲ್ಲನೂ ಅಡುಗೆ ಕೆಲಸ ಬೆಳಿಗ್ಗೆನೂ ಎಲ್ಲ ಆಗ್ತಾಯಿದೆ. ಇನ್ನು ಮಕ್ಕಳು ಸ್ನಾನ ಅದು ಇದು ಅಂತ ಹೇಳಿ ಅದು ಮಾಡಿಕೊಂಡು ಇನ್ನು 11 ಗಂಟೆಗೆ ಆ ಥರ ಪೂಜೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ಬೇಗನೆ ಮಾಡ್ತಾಯಿದ್ದೀವಿ ಅಡುಗೆ ಕೆಲಸ ಎಲ್ಲನೂ. ನೋಡಿ ಮೊದಲು ಬೇಳೆ ಸಾಂಬಾರು ಮತ್ತು ಒಂದು ಕಡೆ ಮಸಾಲೆ ಸಾಂಬಾರಿಗೆ ಈ ಥರ ಎಲ್ಲವನ್ನು ಇಟ್ಟು ಮಾಡ್ತಾಯಿದ್ದೀನಿ. ಆವಾಗಲೇ ತೋರಿಸ್ದೆ ಅಲ್ವಾ ಒಂದ್ಸಲಿ ಈ ರಂಗೋಲಿ ಅಂತೂ ಬೇರೆ ಬಿಡಿಸಿದ್ದೆ, ಇದೇ ಡಿಸೈನೇ ಬೇರೆ ಥರ ಬಿಡಿಸಿದ್ದೆ. ಅವ್ರು ಯಾರೋ ಒಬ್ಬರು ಬಂದು ತುಳಿದು ಹೊರಟೋದ್ರು, ಮತ್ತೆ ಅದನ್ನು ಅಳಿಸಿ ಮತ್ತೆ ಬಿಡಿಸಿದಂಥದ್ದು ಆವಾಗಲೇ ತೋರಿಸ್ದೆ ಅಲ್ವಾ. ಅದನ್ನು ನನಗೆ ಈ ಅಡುಗೆ ಕೆಲಸ ಮಾಡೋದ್ರಲ್ಲಿ ಈ ಥರ ರಂಗೋಲಿ ಬಿಡಿಸೋದ್ರಲ್ಲಿ ತುಂಬಾ ಖುಷಿ ಕೊಡುತ್ತೆ. ಆದರೆ ಅದನ್ನು ಏನು ಮಾಡಬಾರ್ದು, ರಂಗೋಲಿ ಬಿಡಿಸಿದ್ರೆ ಅದೇ ಹಾಗೇ ಇರಬೇಕು ಆ ಥರ. ಇನ್ನು ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲನೂ ಫಿನಿಶ್ ಆಗೋಯ್ತು. ನಾನು ಕ್ಲಿಪ್ನ ತೋರಿಸ್ದೆ ಅಲ್ವಾ, ಮೀಶೋನಲ್ಲಿ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನೇ ತೋರಿಸಿದ್ದು. ನೋಡಿ ಆಲ್ಮೋಸ್ಟ್ ಎಲ್ಲ ಅಡುಗೆಗಳೂ ಮಾಡಿಬಿಟ್ಟಿದ್ದೆ. ಎಲ್ಲನೂ ಏನೆಲ್ಲ ಮಾಡಿದ್ದೀನಿ ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫೈನಲಾಗಿ ಬೋಂಡ ಬಜ್ಜಿ ಹಾಕೋದೊಂದಿತ್ತು ಅಷ್ಟೇ. ನೋಡಿ ಇವಾಗ ಏನೆಲ್ಲ ಮಾಡಿದ್ದೀನಿ ಅಂತ. ಇದು ಬಂದ್ಬಿಟ್ಟು ಹೀರೆಕಾಯಿ ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಮಾಡಿದಂಥದ್ದು. ಹೀರೆಕಾಯಿ ಒಂದೆರಡು ಆಲೂಗಡ್ಡೆ ಹಾಕಿ ಮತ್ತು ಅದು ಬಂದ್ಬಿಟ್ಟು ಮಸಾಲೆ ಸಾಂಬಾರು. ಪಾತ್ರೆಗಳು ಏನು ಅಂದ್ಕೋಬೇಡಿ, ಎಲ್ಲ ಕೆಲವೊಬ್ಬರು ಚೆನ್ನಾಗಿರೋವೆಲ್ಲ ಎತ್ಕೊಂಡು ಹೊರಟೋಗಿ ಹಳೆ ಇವ್ರಿಗಿಟ್ಟಿದ್ದಾರೆ. ಮತ್ತು ಇಲ್ಲಿ ಕೋಸಂಬರಿ ಮಾಡಿದ್ದೆ, ಇಲ್ಲಿ ಬಂದ್ಬಿಟ್ಟು ಚಿತ್ರಾನ್ನ ಒಂದು ಕಡೆ, ಇನ್ನೊಂದು ಕಡೆ ವೈಟ್ ರೈಸು, ಇದು ಬಂದ್ಬಿಟ್ಟು ರಸಮ್ಮು, ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿದ್ದೆ. ಹೌದು, ಅಡುಗೆಗಳೆಲ್ಲ ಯಾವ ಥರ ಇತ್ತು ಏನು ಹೇಗೆ ಅಂತೇಳ್ಬಿಟ್ಟು ತಿಂದವ್ರ ಹತ್ರ ರಿವ್ಯೂ ಕೊಡಿಸ್ಕೋಬೇಕಾಗಿತ್ತು. ಅದನ್ನು ಮಿಸ್ ಮಾಡಿದ್ವಿ. ಎಲ್ಲರೂ ಒಂದೇ ಸಲ ಕೂತ್ಕೊಂಡು ತಿಂತಾಯಿದ್ರಲ್ವ, ಅದಕ್ಕೆ ವಿಡಿಯೋನೂ ಅಷ್ಟೇ ಒಂದೊಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. ನೋಡಿ ಫೈನಲಾಗಿ ಬಜ್ಜಿ ಆಗಿಬಿಟ್ಟು ಮತ್ತು ಹಪ್ಪಳ ಹಾಕಿದ್ರೆ ಎಲ್ಲ ಅಡುಗೆ ರೆಡಿ ಆಯಿತು. ಹಾಗಲಕಾಯಿ ಬಜ್ಜಿ ಮಾಡು ಮಮ್ಮಿ. ನಾನು ತಿನ್ನೋದಮ್ಮ, ನಮಗೆ ಮಾಡ್ಬೇಡ. ಇನ್ನು ಆವತ್ತು ನಮ್ಮ ಅಕ್ಕ ಅವ್ರದ್ದು ಬರ್ತ್ಡೇನೂ ಇತ್ತು. ಅದಕ್ಕೆ ಇನ್ನು ಅವರು ಸ್ವಲ್ಪ ಅಲ್ಲೇ ದೇವಸ್ಥಾನಕ್ಕೆ ಎಲ್ಲನೂ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಣ್ಣ ಅತ್ತಿಗೆ ಅವರು ಬಂದಿದ್ದರು.
ಮಮ್ಮ ಪರವಾಗಿಲ್ಲ. ಏನ್ ಮಮ್ಮಿ ಹೆಂಗ ಅನ್ಸ್ತದೆ ಅಡುಗೆ ಮಾಡ್ತಿದ್ವ? ಹಂಗೆ ಕುತ್ಕೊಂಡಿದ್ಯಾ? ಸವಿ ಸವಿ ನೆನಪು, ಸಾವಿರ ನೆನಪು ಅಲ್ವಾ? ಇದ್ಯಾವುದೋ ಹೊಸ ಪ್ರತಿಭೆ. ಸಾವಿರ ನೆನಪು ಅಲ್ವಾ? ಫಸ್ಟ್ ನೀನೇ ಅಲ್ವಾ ಅಡುಗೆ ಮಾಡ್ತಿದ್ದೀವಿ ಈ ಥರ ಕೂತ್ಕೊಂಡು, ಈ ಥರ ಇದು ಮಾಡ್ಕೊಂಡು, ಅದೇ ಹೇಳ್ತಿರೋದು ಅಲ್ಲಿ ಕೂತ್ಕೊಂಡು. ಅದೇ ಚೆನ್ನಾಗಿತ್ತಲ್ವಾ? ಇವಾಗಿರೋ ನಿಮ್ಮ ಅಣ್ಣಂದಿರು, ನಿಮ್ಮ ಅಕ್ಕಂದಿರು, ನಿಮ್ಮ ಅತ್ತಿಗೆ ಎಲ್ಲರೂ ತಿಂದು ಒಬ್ಬ ಹಳೆ ರುಚಿ ಬಂದ್ಬಿಡ್ತಪ್ಪ ಅನ್ಕೋಬೇಕು. ಇದು ನೀವು ಫಸ್ಟ್ ನಿಮ್ಮಪ್ಪ ಹಬ್ಬ ನಮ್ಮಮ್ಮ ಥರ ಮಾಡಿದ್ದಾರೆ ಹಬ್ಬ, ನನ್ನ ಮಗಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಅದು ಇದಂತ ಪ್ರೌಡಾಗಿ ಫೀಲ್ ಆಗೋದು ನಿಮ್ಮಪ್ಪ ಫಸ್ಟು. ಮೊನ್ನೆ ಸರಿ ಹಬ್ಬಕ್ಕೂ ನೀನೆ, ಇವಾಗೂ ನೀನೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ವನಜ ಅವರೇ? ಇಲ್ಲ ಅಂದಿದ್ರೆ ಎದ್ದೊಟ್ಟಾಗ್ತಿದ್ರಲ್ವ? ಮೇಲ್ಮೇಲೆ ತಗ್ಲಾಡ್ಕೊಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗ ಈಗೀಗ ಹಾಗೆ ವಿಡಿಯೋ ತೆಗಿಯೋದು ಕಲಿತಾ ಇದ್ದಾನೆ. ಹೇಳಿದ್ದೆ ಮೊದಲೇ ಈ ಥರ ವಿಡಿಯೋ ತೆಗೀರಿ, ಏನಾದರೂ ಕೆಲಸದಲ್ಲಿ ಇರ್ತೀನಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು, ಇನ್ನು ಅದಕ್ಕೆ ಪೂಜೆಗೂ ರೆಡಿ ಆಗಿ ಹೊರಟೋಗಿದ್ದೀವಿ. ನೋಡಿ ಬಂದ್ಬಿಟ್ಟು ನಮ್ಮ ಅಕ್ಕನೂ ಬಂದರು, ಅವರು ರೆಡಿಯಾಗಿ ಇಲ್ಲಿ ಪೂಜೆಗೆ ಬಂದ್ಬಿಟ್ಟಿದ್ದೀವಿ. ನಾನು ಅಡುಗೆ ಕೆಲಸ ಮಾಡ್ತಾಯಿದ್ರೆ ನಮ್ಮಮ್ಮ ಎಲ್ಲನೂ ದೇವ್ರ ಮನೆ ಎಲ್ಲರೂ ಹೂವು ಹಿಡಿಯೋದು. ನಾನು ಅಲ್ಲೊಂದು ಕೆಲಸ ಅಂದರೆ ಅಡುಗೆ ಕೆಲಸ ಆಗಿಬಿಟ್ಮೇಲೆ ಹೂವು ಎಲ್ಲನೂ ಹಾಕಿ ಇದು ಬಂದಿದ್ದಂಥದ್ದು ಅಡುಗೆ ಕೆಲಸ ಹಾಗೆ ನಮ್ಮಮ್ಮ ರೆಡಿ ಮಾಡಿ ಮತ್ತು ಅಲ್ಲಿಗೆ ಎತ್ಕೊಂಡು ಹೋಗ್ತೀವಲ್ಲ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಟು ಇವಾಗ ಬಂದಿದ್ದೀವಿ. ನೋಡಿ ಎಲ್ಲರೂ ಇಲ್ಲಿ ಊರಲ್ಲಿ ಎಲ್ಲರೂ ಒಂದೇ ಸಲ ಬಂದು ಪೂಜೆಗೆ ಕೂತ್ಕೊಳ್ಳೋವಂಥದ್ದು. ಒಬ್ಬೊಬ್ಬರಲ್ಲಿ ಗುಂಪು ಆ ಥರ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಆಗಲ್ಲ, ಊರಲ್ಲಿ ಎಷ್ಟು ಜನ ಇದ್ದರೂ ಯಾರ್ಯಾರು ಇದ್ರೂ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಸಲ, ಬೇರೆ ಯಾವ ಕ್ಯಾಸ್ಟ್ ಆಗಿದ್ದರೂ ಅಲ್ಲೇ ಒಂದೇ ಸಲ ಬಂದು ಪೂಜೆ ಈ ಥರ ಎಲ್ಲನೂ ಮಾಡಿಸ್ಕೊಂಡು ಹೋಗೋವಂಥದ್ದು. ಇದು 2 ದಿನ ಪೂಜೆ ಬಂದಿರೋದ್ರಿಂದ ಮೊದಲು ಪೂಜೆ ಅಂದರೆ ಹಿಂದಿನ ದಿನವೇ ಕೆಲವೊಬ್ಬರೆಲ್ಲನೂ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಜನ ಏನು ಪೂಜೆಗೆ ಬಂದಿರಲಿಲ್ಲ. ಈ ಥರ ಚೆನ್ನಾಗಿರುತ್ತೆ, ಎಲ್ಲರೂ ಒಂದೇ ಹತ್ರ ಬಂದು ಈ ಥರ ಒಂದೇ ಸಲ ಪೂಜೆ ಮಾಡಿಕೊಂಡು ಹೋದರೆ. ಕೆಲವೊಬ್ಬರು ಅದೇ ಕೆಲವೊಂದು ಊರುಗಳಲ್ಲಿ ಅಂದರೆ ದೊಡ್ಡ ಊರುಗಳಲ್ಲಿ ಆ ಥರ ಮಾಡ್ತಾರೋ ಏನೋ, ಒಂದೊಂದು ಗುಂಪುಗೆ ಪೂಜೆ ಮಾಡಿ ಕಳಿಸ್ತಾ ಇರ್ತಾರೆ ಆ ಥರ ಎಲ್ಲನೂ. ನಾನು ಈ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಮತ್ತು ಇನ್ನೊಂದು ಯಾವುದೋ ಒಂದು ಹಬ್ಬ ಇದೆ, ಅದಕ್ಕೆ ಬೇಕಾದರೆ ನಾನು ಊರುಗಳಿಗೆ ಹೋಗ್ಬೋದು. ಇಷ್ಟು ವರ್ಷವೂ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿ ಅಲ್ಲಿ ಹಬ್ಬನ ಮಾಡ್ತಾಯಿದ್ದೆ. ಈ ವರ್ಷ ನಮ್ಮ ಅಮ್ಮ ಅವ್ರ ಊರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ತುಂಬ ವರ್ಷಗಳಾಯಿತು ನಮ್ಮಮ್ಮ ಅವ್ರ ಊರಿಗೆ ಈ ಹಬ್ಬಕ್ಕೆ ಬಂದು, ಅದಕ್ಕೋಸ್ಕರ. ನೋಡಿ ಇಲ್ಲಿ ನಾನು ನಮ್ಮ ಅಕ್ಕ ಮತ್ತು ಮುಂದ್ಗಡೆ ಇರೋದು ನಮ್ಮ ಅತ್ತಿಗೆ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರು, ಈ ಕಡೆ ನಮ್ಮ ಅಮ್ಮ ಅವ್ರು ಕೂತ್ಕೊಂಡಿದ್ದಾರೆ. ಇನ್ನು ಆ ಕಡೆ ಎಲ್ಲನೂ ಸುತ್ತಮುತ್ತ ಮಾತಾಡಿಸ್ಕೊಂಡು ಇದ್ವಿ. ಇವಾಗ ಎಲ್ಲರೂ ಚಿಕ್ಕವರೆಲ್ಲ ದೊಡ್ಡವರಾಗಿದ್ದಾರೆ, ಯಾರು ಅಂತಲೇ ಸಿಗೋದಿಲ್ಲ. ಹಾಗೆ ಹೊಸದಾಗಿ ಸೊಸೆಯಂದ್ರು ಬಂದಿರ್ತಾರೆ, ಹಾಗೆ ಚಿಕ್ಕ ಮಕ್ಕಳು ದೊಡ್ಡವರಾಗಿರ್ತಾರೆ. ಎಲ್ಲರೂ ಸೇರಿ ಯಾರೋ ಕೆಲವೊಬ್ಬರೇ ಗುರ್ತು ಸಿಗೋದು, ಇನ್ನೆಲ್ಲನೂ ಗುರ್ತೇ ಸಿಗಲ್ಲ, ಆ ಥರ ಆಗಿಬಿಟ್ಟಿದ್ದಾರೆ. ಮಮ್ಮಿ
ಇವಾಗ ಕತೆ ಶುರು ಮಾಡ್ತಾ ಇದ್ದಾರೆ. ಅಂತ ಅವರು ಇಹಲೋಕದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಶಿವನ ಸಾನ್ನಿಧ್ಯವನ್ನು ಸೇರಿದವರು. ಆದ್ದರಿಂದ ಈ ವ್ರತವನ್ನು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ಚತುರ್ವರ್ಣದವರು ಆಚರಿಸಬಹುದು. ಈ ವ್ರತದ ಕ್ರಮವು ಹೀಗಿದೆ. ಭೂಲೋಕದಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೈಲಾಸ ಪರ್ವತವಿದೆ. ಆ ಪರ್ವತದಲ್ಲಿ ಶರತ್ಕಾಲ ಮೇಘಗಳಿಗೂ ಎಂಬಂತೆ ಕಪ್ಪಾಗಿರುವ ಪರ್ವತ ಮಧ್ಯದಲ್ಲಿ ಮಿಂಚಿನಂತಹ ಹೊಳೆಯುವ ಶಿಖರಗಳು ಪ್ರಕಾಶಮಾನವಾಗಿದ್ದು ವೃಕ್ಷಗಳಿಂದಲೂ ಅನೇಕ ವಿಧವಾದ ಮರಗಳಿಂದಲೂ ಶಬ್ದದಿಂದ. ಇನ್ನು ಕತೆ ಎಲ್ಲ ಮುಗಿದ ಮೇಲೆ ತೆಂಗಿನಕಾಯಿ ಎಲ್ಲ ಒಡೆದು ನಾವು ತೊಗೊಂಬಂದಿರೋ ಅಂಥ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಕಾಯಿ ಇದನ್ನೆಲ್ಲನೂ ತೊಗೊತಾರೆ. ಹಳ್ಳಿಗಳ ಕಡೆ ಇದೇ ಥರನೇ ಆಗೋದು. ಇನ್ನು ಸಿಟಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಸಲ ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಡ್ತಾರೇನೋ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ಯಾರಾದರೂ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇರ್ತಾರೆ ನೋಡಿ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ, ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ. ಹಾಗೆ ಅಲ್ಲಿರೋವರದ್ದು ವಿಡಿಯೋನೂ ಹಾಕಿದ್ದೀನಿ. ಯಾರ್ಯಾರು ಏನೇನು ಅಂದ್ಕೊತಾರೋ ಗೊತ್ತಿಲ್ಲ. ನನ್ನ ಮಗನ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ, ಅವ್ನು ಮಾಡಿದ್ದಾನೆ. ಐ ಹೋಪ್ ಅವ್ರಿಗೂ ಖುಷಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ, ಯಾರೆಲ್ಲ ಇದ್ದಾರೆ ಏನು ಅಂತ. ಇಲ್ಲಿ ಬಂದ್ಬಿಟ್ಟು ನಾವು ಕೈಗೆ ಕಟ್ಕೊತೀವಲ್ಲ ದಾರಗಳು, ಅವುಗಳನ್ನ ದೇವ್ರ ಹತ್ರ ಇಟ್ಟು ಕೊಡ್ತಾ ಇದ್ದಾರೆ. ಇದು ಒಂದು ಡಿಫ್ರೆಂಟು ಅಂತ ಅನ್ನಿಸ್ತು. ಯಾಕಂದರೆ ಇದನ್ನು ದಾರಗಳಿಗೆ ನಾವು ಕಡ್ಡಿ ಅಗರಬತ್ತಿ ಇರತ್ತಲ್ವ, ಅದನ್ನು ಅಂಟಿಸ್ಬಿಟ್ಟು ಅದರ ಹೊಗೆ ಹಾಕಿ ಕೊಡ್ತಾಯಿದ್ರು. ಇವಾಗ ಬಂದ್ಬಿಟ್ಟು ದೇವ್ರ ಹತ್ರ ಇಟ್ಟು ಕೊಡ್ತಾ ಇದ್ದಾರೆ. ಇದು ಮಾತ್ರ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಮತ್ತೆ ಹೇಳ್ತಾರೆ, ಇಲ್ಲೇ ಕಟ್ಕೊಳ್ಳೋ ಹಂಗಿದ್ರೆ ಕಟ್ಕೊಳ್ಳಿ ಕೈಗೆ ಅಂತ ಹೇಳಿಬಿಟ್ಟು. ಆದರೆ ನಾವು ಇಲ್ಲಿ ಪೂಜೆ ಮಾಡಿಕೊಂಡು, ನಾವು ಚಿಕ್ಕವರಿಂದನೂ ಹಾಗೆ ಇಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಮನೆಯಲ್ಲಿ ಹೋಗಿ ಮತ್ತೆ ಅಲ್ಲಿ ಪೂಜೆ ಮಾಡಿ ಕಡ್ಡಿ ತಿರುಗಿಸಿ ಮತ್ತೆ ಮನೆಯಲ್ಲಿರೋರು ಎಲ್ಲರೂ ಕೈಗೆ ಕಟ್ಕೊಳ್ಳೋ ಅಂಥದ್ದು. ನಮ್ಮ ಅಕ್ಕವ್ರೂರಲ್ಲೂ ಅಷ್ಟೇ, ಪೂಜೆಗೆ ಹೋಗಿರ್ತೀವಲ್ಲ ಅಲ್ಲೇ ಕೈಗೆ, ಅಂದರೆ ಫ್ಯಾಮಿಲಿ ಫುಲ್ ಹೋಗಿರ್ತೀವಿ, ಅದಕ್ಕೆ ಅಲ್ಲೇ ಕೈಗೇನು ದಾರನೂ ಕಟ್ಕೊಂಡು ಬಂದ್ಬಿಡ್ತೀವಿ. ಇಲ್ಲಿ ನಾವು ಮನೆಯಲ್ಲೇ ಕಟ್ಕೊಳೋ ಅಂಥದ್ದು. ಎಲ್ಲರೂ ಕಟ್ಕೊತಾ ಇದ್ರು, ಎಲ್ಲರೂ ಬಂದಿರೋರು ಎಲ್ಲರೂ. ನಾವು ಅಲ್ಲಿ ಪೂಜೆ ಮಾಡಿ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇದ್ವಿ. ಪೂಜೆ ಎಲ್ಲ ಮುಗಿತಾ ಬಂತು. ಅಲ್ಲಿ ನಾನು ಆ ಹುಡುಗಿನೇ ನೋಡ್ತಾ ಇದ್ದೀನಲ್ಲ, ನನ್ನ ಮಗ ಹಾಗೇ ವಿಡಿಯೋ ಮಾಡ್ಕೊಂಡಿದ್ದಾನೆ. ನಾನು ನೋಡಲೇ ಇಲ್ಲ, ಯಾಕಂದರೆ ಪಾಪ ಆ ಹುಡುಗಿ ಬಿದ್ದುಬಿಟ್ಟು ಬಂದುಬಿಟ್ಟಿದ್ಲು, ಅಳ್ತಾ ಇದ್ಲು, ಇಲ್ಲೇ ತಗಲಿತ್ತು ಅಲ್ಲಿ ತಗಲಿತ್ತು ಅಂತ ಹೇಳಿಬಿಟ್ಟು ತೋರಿಸ್ಕೊಂಡು ಅದನ್ನೇ ನೋಡ್ತಾ ಇದ್ದೆ. ನನ್ನ ಮಗ ನಗೀತಾ ಇದ್ದ, ಏನು ಮಮ್ಮಿ ಹಂಗೆ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನನಗೆ ಹಿಂದುಗಡೆನೂ ಅವ್ರು ಯಾರೋ ಏನೋ ನೋಡಿ ಹೇಳ್ಕೊತಾ ಇದ್ರು, ಗೊತ್ತಿಲ್ಲ ಏನು ಹೇಳ್ತಾ ಇದ್ರೋ ಏನೋ. ಈ ಥರ ನೋಡಿ ಎಲ್ಲರೂ ಕೈಗೆ ಅಲ್ಲೇ ಕಟ್ಕೊತಾ ಇದ್ದಾರೆ. ಇವಾಗ ಮಹಾಮಂಗಳಾರತಿ.
ಈಗ ಮಹಾಮಂಗಳಾರತಿನೂ ಆಯಿತು. ಎಲ್ಲರೂ ತಗೊಂಬಂದಿರೋ ಸಲ್ಲಿಸ್ಕೊಂಡು ಇನ್ನು ಅವ್ರವ್ರ ಮನೆಗಳಿಗೆ ಹೋಗೋವಂಥದ್ದು. ಮಂಗಳಾರತಿ ಬಂದ್ಬಿಟ್ಟು ಅಲ್ಲೇ ಕಡೆಯಲ್ಲೇ ನಿಂತ್ಕೊಂಡಿದ್ರು, ಅಲ್ಲೇ ಬಂದು ತಗೊತಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಮುಗಿತಾ ಇದೆಯಲ್ಲ, ಇಲ್ಲೊಬ್ರು ಬಂದಿದ್ದಾರೆ ನೋಡಿ. ಆವಾಗಿಂದ ಮೊದಲೇ ಬಂದಿದ್ದರು, ಅವ್ರಿಗೆ ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಇನ್ನು ನೋಡಿ ಎಲ್ಲರೂ ಆಗ್ತಾ ಇದ್ದಾರಲ್ಲ, ಇನ್ನು ಯಾಕೆ ಎಲ್ಲರ ಮೇಲೂ ಹೋಗಿ ದುರ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ಹಿಂದಿಂದೇನೆ ಇದ್ವಿ. ಹಾಗೆ ಇನ್ನು ಬಾಗ್ಲ ಹತ್ರ ಬಂದ್ವಲ್ಲ, ಅದಕ್ಕೋಸ್ಕರ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ, ಅಷ್ಟರಲ್ಲಿ ಅಲ್ಲಿ ಖಾಲಿಯಾಗಿರ್ತಾರೆ ಅಂತೇಳ್ಬಿಟ್ಟು ಒಳಗಡೆಗೆ ಹೋದ್ವಿ. ನಮ್ಮಕ್ಕ, ನಾನು, ನಮ್ಮ ಅತ್ತಿಗೆ ನೋಡಿ ಇಲ್ಲಿ ಒಳಗಡೆ ದೇವ್ರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು. ದೇವರು ಈ ಥರ ಇದ್ದಾರೆ. ಈಗಾಗಲೇ ತೋರಿಸಿದ್ದೀನಲ್ವ ಪೂಜೆಗೆಲ್ಲ ಬಂದಾಗ ಎಲ್ಲನೂ. ಇನ್ನು ಅಲ್ಲಿ ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊತ ಹಾಗೆ ದೇವ್ರಿಗೇನು ನಮಸ್ಕಾರ ಮಾಡ್ಕೊತ ಬರ್ತಾಯಿದ್ದೀವಿ. ನೋಡಿ ಇದು ಉತ್ಸವದ ಪಲ್ಲಕ್ಕಿ, ಗರುಡ, ಈ ಥರ ಎಲ್ಲರೂ ಇದ್ದಾರೆ ಒಳಗಡೆ. ಇನ್ನು ಅಲ್ಲಿಂದ ಆಚೆ ಬಂದು ನಾವು ತೊಗೊಂಬಂದಿರೋ ಪೂಜೆದನ್ನು ಸಲ್ಲಿಸ್ಬಿಟ್ಟು ಇನ್ನು ಮನೆಗೆ ಅಲ್ಲಿ ಮಂಗಳಾರತಿ ಎಲ್ಲನೂ ತೊಗೊಂಡು ಇನ್ನು ಮನೆಗೆ ಹೋಗುವಂಥದ್ದು. ನೋಡಿ ಕಲಶ ಸ್ಥಾಪನೆ ಈ ಥರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ಸೀರೆ ಎಲ್ಲ ಉಟ್ಟು. ಇನ್ನು ಅಲ್ಲಿಂದ ಬಂದ್ಬಿಟ್ವಿ. ಇಲ್ಲಿ ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟು ಹುಡುಗಿನ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ. ಅದು ಸ್ವಲ್ಪನೇ ತೆಗೆದಿದ್ದಾನೆ ನನ್ನ ಮಗ. ಇನ್ನು ಅಲ್ಲಿಂದ ಬಂದ ತಕ್ಷಣ ಇನ್ನು ಇಲ್ಲಿ ದೇವ್ರ ಪೂಜೆ ಎಲ್ಲನೂ ದೀಪ ಎಲ್ಲ ಹಚ್ಚಿದ್ವಿ. ಮತ್ತು ಇಲ್ಲಿ ಬಂದು ತೊಗೊಂಬಂದಿರ್ತೀವಲ್ಲ ಮರ, ಅದಕ್ಕೇನು ಕಡ್ಡಿ ಹಚ್ಚಿ ದಾರನೂ ಕಟ್ಕೊಂಬಿಟ್ವಿ. ಆ ವಿಡಿಯೋನೂ ಮಾಡಲಿಲ್ಲ, ಎಲ್ಲರೂ ಒಂದೇ ಹತ್ರ ಕೂತ್ಕೊಂಡಿರೋದ್ರಿಂದ. ಮತ್ತು ಇವಾಗ ಎಲ್ಲರೂ ಕೂತ್ಕೊಂಡು ಊಟನ ತಿಂತಾ ಇದ್ದಾರೆ ನೋಡಿ. ಈ ಥರ ಎಲ್ಲನೂ ಇದೆ. ಈ ಥರ ಎಲ್ಲರೂ ಒಂದಾಗಿ ಇದ್ರೇ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಆ ಥರ ಇರೋಕ್ಕಾಗೋದಿಲ್ಲ ಪಾಪ, ಸಪ್ರೇಟು ಇರಬೇಕು, ಒಬ್ಬೊಬ್ಬರೇ ಇರಬೇಕು ಅಂತೇಳಿ ಅನ್ನಿಸ್ತಾರೆ. ಈ ಥರ ಒಟ್ಟಾಗಿದ್ರೇ ಅಲ್ವಾ ಚೆನ್ನಾಗಿರೋದು. ನಾವು ಚಿಕ್ಕಂದ್ರಲ್ಲಿ ಹೇಳ್ಕೊಡ್ತಾಯಿದ್ರು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು. ಆ ಥರ ಇರುತ್ತೆ. ಯಾರಿಗೆಲ್ಲ ಈ ಥರ ಕುಟುಂಬದಲ್ಲಿ ಇರೋಕ್ಕೆ ಇಷ್ಟ ಕಾಮೆಂಟ್ ಮಾಡಿ. ಆವಾಗ ಸದ್ಯಕ್ಕೆ ಅನ್ನಿಸ್ಬೋದು ನಮಗೆ ಯಾರೂ ಇರಬಾರ್ದು, ನಾವು ಒಬ್ಬೊಬ್ಬರೇ ಇರಬೇಕು ಅಂತ ಹೇಳ್ಬಿಟ್ಟು. ಆದರೆ ಎಲ್ಲರೂ ಇದ್ರೇ ಚೆನ್ನಾಗಿರೋದು. ಇಲ್ಲಿ ಇರೋರೆಲ್ಲ ಯಾರ್ಯಾರು ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ ಸಪ್ರೇಟಾಗಿ, ಅವ್ರಿಗೆ ತುಂಬ ನಾಚಿಕೆ ವಿಡಿಯೋ ಮುಂದೆ ಬರೋದು. ನೋಡಿ ನಾವು ಪೂಜೆಗೆ ಹೋಗಿರೋಂಥ ನಮ್ಮ ಫ್ಯಾಮ್ಲಿ, ಇದರಲ್ಲಿ 3/4 ಭಾಗ ಅಷ್ಟೇ ಇರೋದು, ಇನ್ನು 1/4 ಭಾಗ ಮಿಸ್ ಆಗಿದ್ದಾರೆ. ಅವರು ಸೇರಿಕೊಂಡಿದ್ರೆ ಆವಾಗ ಇನ್ನೂ ನಮ್ಮದು ದೊಡ್ಡ ಕುಟುಂಬ ಆಗುತ್ತೆ. ಮತ್ತು ಅಲ್ಲಿಂದ ಬಂದಮೇಲೆ ನಾನು ಕೆಲವೊಂದು ವಿಡಿಯೋಸು ಫೋಟೋಸ್ನ ತಗೊಂಡೆ. ನಮ್ಮ ಅಕ್ಕ ಬಂದ ತಕ್ಷಣ ಚೇಂಜ್ ಮಾಡ್ಕೊಂಬಿಟ್ರು. ನಾನು ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಗಿದ್ದೆ. ನಮ್ಮಮ್ಮ ನಾನು ತಗೊತಾ ಇದ್ದೀನಿ. ನೋಡಿ ಯಾವ ಥರ ಇದೆ ನನ್ನ ಔಟ್ಫಿಟ್ಟು. ಹೌದು, ನಿಮ್ಮನ್ನು ಕೇಳಲೇ ಇಲ್ಲ. ಇದು ಬಂದ್ಬಿಟ್ಟು ನಾನು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಅಲ್ವಾ, ನಿಮಗೆ ತೋರಿಸಿದೆ ಅಲ್ವಾ. ಅದು ಸ್ಯಾರಿ ಬಂದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಿದಂಥ ಅಮ್ಮನವ್ರಿಗೆ ಹುಟ್ಟಿದಂಥ ಸ್ಯಾರಿ. ವರ್ಕ್ ಬ್ಲೌಸ್ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿದೆಯಲ್ಲ. ಮತ್ತು ನನ್ನ ಮಗ ನಾನು ಹಿಂದೆನೇ ಅವನಿರ್ತಾನೆ, ಅದಕ್ಕೆ ಅವನು ಫೋಟೋಸಲ್ಲೂ ಅವನೇ ಇರ್ತಾನೆ. ನನ್ನ ದೊಡ್ಡ ಮಗ ಇನ್ನು ಅವರು ಅಣ್ಣ ತಮ್ಮಂದ್ರ ಜೊತೆ ಆಟ ಆಡೋಕ್ಕೆ, ಅಂದರೆ ಕೂಡಿ ಅದು ಇದು ಮಾತಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾನೆ. ಇದಾಗಿರುತ್ತೆ ಇವತ್ತಿನ ಹಬ್ಬದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಿ.